ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾಗಪಂಚಮಿ ಅಂತಂದರೆ ನಾಗಪ್ಪನಿಗೆ ಹಾಲೆರೆಯೋದು, ನೀರೆರೆಯೋದು, ಜೊತೆಗೆ ಜೋಕಾಲಿ ಆಡಿಕೊಂಡು ಉಂಡೆ ತಿನ್ನೋದು ಮಾತ್ರ ನಮಗೆ ಗೊತ್ತಿದೆ. ಆದರೆ ಈ ನಾಗಪಂಚಮಿಯ ದಿನವೇ ಅಕ್ಕ ನಾಗಮ್ಮ ಜನಿಸಿದ್ದು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾಗಪಂಚಮಿಯ ದಿನ ಅಕ್ಕ ನಾಗಮ್ಮನ ಜಯಂತಿ. ಇದನ್ನು ಯಾಕೆ ನಾವು ಅರ್ಥಕೊಳ್ಬೇಕು, ಅವಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ನಾವು 12ನೇ ಶತಮಾನದಲ್ಲೇ ಶಿವಶರಣೆಯರನ್ನು ನೋಡಿದಾಗ ಅದರಲ್ಲಿ ಪ್ರಮುಖವಾಗಿ ಬಂದವರು ಅಂತಂದರೆ ಅಕ್ಕ ಮಹಾದೇವಿ ಎಲ್ರಿಗೂ ಗೊತ್ತು. ಅಕ್ಕ ನಾಗಮ್ಮ ಅಷ್ಟು ಪ್ರಚಲಿತ ಆಗಿಲ್ಲ. ಆದರೆ ಅಕ್ಕ ಮಹಾದೇವಿ ತನ್ನ ಆತ್ಮೋದ್ಧಾರ ಮಾಡಿಕೊಂಡ್ರೆ ಅಕ್ಕ ನಾಗಮ್ಮನವರು ಲೋಕೋದ್ಧಾರ ಮಾಡಿದಂಥ ಮಹಾನ್ ಶಕ್ತಿ ಅವರು. ಬಸವಣ್ಣನವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಅಕ್ಕನಾಗಿ ಅವನಿಗೆ ಒಂದು ವಿಚಾರ ಶಕ್ತಿಯನ್ನು ಬೆಳೆಸಿ ಸ್ವಾತಂತ್ರ್ಯ ವಿಚಾರವನ್ನು ಬೀಜವನ್ನು ಮನದಲ್ಲಿ ಬಿತ್ತಿ ಬೆಳೆಸಿದಂಥವಳು ಅಕ್ಕ ನಾಗಮ್ಮ. ಅಷ್ಟೇ ಅಲ್ಲ, ಯಾವಾಗ ಅಕ್ಕನಿಗೆ ಇಲ್ಲದೇ ಇರೋವಂಥ ಜನಿವಾರ ಅಂತಂದರೆ ಉಪನಯನ ತನಗೆ ಬೇಡ ಅಂತ ಮನೆ ಬಿಟ್ಟು ಹೊರಟಾಗ ಅವನ ಹಿಂದೆ ಹೋಗಿ ಅವನ ವಿದ್ಯಾಭ್ಯಾಸಕ್ಕೆ ಬೆನ್ನೆಲುಬಾಗಿ ನಿಂತು ಅವನನ್ನು ಪೋಷಿಸಿದವಳು ಅಕ್ಕ ನಾಗಮ್ಮ. ಮುಂದೆ ಬಸವಣ್ಣನವ್ರಿಗೆ ಮದುವೆ ಮಾಡಿ ಅವರು ದೊಡ್ಡವರಾದ ಮೇಲೂ ಕೂಡ ಜೊತೆಗೆ ಇದ್ದು ಅನುಭವ ಮಂಟಪವನ್ನು ಕಟ್ಟಿಸಿದಾಗ ಅದನ್ನು ಎಲ್ಲವನ್ನೂ ರೇಖಿ ನೋಡ್ಕೊಳ್ತಾ ಇದ್ದವರು ಅಕ್ಕ ನಾಗಮ್ಮ. ಅಷ್ಟೇ ಅಲ್ಲ, ಮಹಾಮನೆಯಲ್ಲಿ 1,96,000 ಜಂಗಮರು ಪ್ರತಿನಿತ್ಯ ದಾಸೋಹ ಮಾಡ್ತಾ ಇದ್ದರೆ ಬಸವಣ್ಣನವರ ಧರ್ಮಪತ್ನಿಯಾದಂಥ ನೀಲಾಂಬಿಕೆ, ಗಂಗಾಂಬಿಕೆ ಕೆಲಸ ಮಾಡಿದರೂ ಕೂಡ ಅದರ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದದ್ದು ಅಕ್ಕ ನಾಗಮ್ಮ. ಇಷ್ಟೇ ಅಲ್ಲ, ಬರೀ ಬಸವಣ್ಣನವರ ಏಳಿಗೆಗೆ ಅಷ್ಟೇ ಅಲ್ಲ, ತಮ್ಮ ಮಗ ಅಂದರೆ ಬಸವಣ್ಣನವರ ಸೋದರ ಅಳಿಯನಿಗೆ ಒಬ್ಬ ಅತ್ಯಂತ ಶ್ರೇಷ್ಠ ಜ್ಞಾನಿ ಆಗಿ ಅತ್ಯಂತ ಶಕ್ತಲ ಬ್ರಹ್ಮಿ ಅಂತ ಪದವಿ ಪಡಬೇಕು ಅಂತಂದರೆ ಆ ತಾಯಿಯ ಅಂದರೆ ಬೆಳೆಸಿದ ರೀತಿಯನ್ನು ನಾವು ಯೋಚಿಸಬೇಕು. ಅಷ್ಟೇ ಅಲ್ಲ, ಬಸವಣ್ಣನವರು ಯಾವಾಗ ಕಲ್ಯಾಣದ ಕ್ರಾಂತಿ ಆದಾಗ ಶಿವ ನನಗೆ ಶರಣರ ನಿಂದನೆ ಕೇಳಲಾಗದಿಲ್ಲ ಅಂತ ಬಿಜ್ಜಳನ ಮುಂದೆ ತಮ್ಮ ಕಿರೀಟವನ್ನು ತೆಗೆದು ಇಟ್ಟು ಕೆಳಗಿಟ್ಟು ಬಂದಾಗ ಎಲ್ಲರೂ ಅಂದ್ಕೊಳ್ತಾರೆ, ಓ ಎಂಥ ಶಿವಶರಣ ಅಂತಂದರೆ ಬಸವಣ್ಣ ಭಕ್ತಿ ಭಾಂಡಾರಿ, ಯಾವುದಕ್ಕೂ ಅಂಟ್ಕೊಳ್ಳದೆ ಇರೋರು ಅಂತ ಜನ ಅಂದ್ಕೊಳ್ತಾರೆ. ಆದರೆ ತ್ರಿಕಾಲ ಜ್ಞಾನಿಯಾದಂಥ ಅಕ್ಕ ನಾಗಮ್ಮ ಅವಳು ಬಸವೇಶ ನನಗೆ ಕೇಳೋಕ್ಕಾಗದು ಅಂತ ಬಿಟ್ಟು ಬಂದುಬಿಟ್ಟಲ್ಲ, ಆ ಕುತಂತ್ರಿಗಳಿಗೆ ಒಂದು ಸ್ವಾತಂತ್ರ್ಯ ಕೊಟ್ಟಾಗ ಆಗೋದಿಲ್ವಾ, ಅದರಿಂದ ಮುಂದೆ ಏನು ಅನಾಹುತ ಆಗುತ್ತೆ ಅನ್ನೋದು ತಿಳಿದಿದೆಯೇನಪ್ಪ ಅಂತ ಗಂಭೀರವಾದ ಪ್ರಶ್ನೆಯನ್ನು ಕೇಳ್ತಾರೆ. ಇದು ಯಾವಾಗಲೂ ಅಷ್ಟೇ, ಯಾರೋ ಒಬ್ಬ ದೊಡ್ಡ ಶಕ್ತಿಶಾಲಿಯಾಗಿ ಒಂದು ಬಲಿಷ್ಠನಾಗಿ ಇಡೀ ಸಮಾಜಕ್ಕೆ ಪ್ರಮುಖನಾಗಿರುವಂಥವರು ಅವರು ತಕ್ಷಣಕ್ಕೆ ಹೊರಟೋಗ್ಬಿಟ್ರೆ ಅಲ್ಲಿ ಅಶಾಂತಿ ಉತ್ಪತ್ತಿ ಆಗುತ್ತೆ, ಆಮೇಲೆ ಕೋಲಾಹಲಗಳು ಹೆಚ್ಚಾಗತ್ತೆ. ಇದೇ ಆಗಿದ್ದು ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋದಾಗ. ಆಗ ಬಸವಣ್ಣನವರೇನೋ ಹೊರಟೋಗ್ಬಿಟ್ರು, ಜೊತೆಗೆ ನೀಲಾಂಬಿಕೆಗೂ ಬರಕ್ಕೆ ಹೇಳಿದರು. ಆದರೆ ಅಲ್ಲಿ ಶರಣರ ಮಾರಣ ಹೋಮ ಆಗ್ತಾಯಿದ್ರೆ ಅವರ ಸಂರಕ್ಷಣೆಗೆ ನಿಂತಿದ್ದು ಅಕ್ಕ ನಾಗಮ್ಮ. ಅವರು ಅನುಭವ ಮಂಟಪದಲ್ಲಿರುವಂಥ ವಚನಗಳನ್ನು ಸುಡೋಕ್ಕೆ ಬಂದಾಗ ಇರೋ ಬರೋ ಎಲ್ಲರೂ ಕರೆದುಬಿಟ್ಟು ಆ ವಚನಗಳನ್ನು ತಲೆ ಮೇಲೆ, ಬೆನ್ನ ಮೇಲೆ, ಗಾಡಿ ಮೇಲೆ, ಅದರಲ್ಲಿ ಎತ್ತಿನ ಗಾಡಿಯಲ್ಲಿ ತುಂಬಿಸಿ ವಚನಗಳನ್ನು ಉಳಿಸೋಕ್ಕೆ ಒಂದಲ್ಲ ಎರಡಲ್ಲ 3 ಕಡೆಗೆ ಪ್ರಯತ್ನ ಮಾಡಿದಂಥವರು ನಮ್ಮ ಅಕ್ಕ ನಾಗಮ್ಮ. ಹಾಗಾಗಿ ವಿಶ್ವದ ಧಾರ್ಮಿಕ ಇತಿಹಾಸದಲ್ಲಿ ಧ್ರುವತಾರಿಯಂತೆ ಮಿನುಗುತ್ತಿರುವಂಥ ಮೇರು ವ್ಯಕ್ತಿತ್ವ ಅಕ್ಕ ನಾಗಮ್ಮನವ್ರದ್ದು. ಅವರು ವಿಶ್ವಗುರು ಅಣ್ಣ ಬಸವಣ್ಣನಿಗೆ ಪ್ರೇರೇಪಣೆಯಾಗಿ, ಪ್ರೀತಿಯ ಸೆಲೆಯಾಗಿ ತುಂಬು ಬದುಕು ನಡೆಸಿ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಕ್ಕೆ ಸ್ಪಂದಿಸಿ ನೊಂದವರ ಜೀವಕ್ಕೆ ಸಾಂತ್ವನ ನೀಡಿ ತ್ರಿವಿಧ ದಾಸೋಹಿಯಾಗಿ ಚನ್ನಬಸವಣ್ಣನಂಥ ಶೂರ ವೀರ ಶರಣರ ಹೊತ್ತು ಹೆತ್ತು ಮಾತೆಯಾಗಿ
ಕಲ್ಯಾಣದ ಕ್ರಾಂತಿಯಲ್ಲಿ ಶರಣ ಸಂಸ್ಕೃತಿಯ ಸಾಗರವಾದಂಥ ವಚನ ಸಾಹಿತ್ಯವನ್ನು ಉಳಿಸಲು ಲಿಂಗ ಹಿಡಿದ ಕೈಯಲ್ಲಿ ಢಾಲು ಹಿಡಿದು ಬೆನ್ನಿಗೆ ವಚನಗಳ ಭಂಡಾರ ಕಟ್ಟಿಕೊಂಡು ಉಳುವೆ ಕಾಡಿನತ್ತ ಧಾವಿಸಿದವರು. ದಂಡಕಾರಣ್ಯಕ್ಕೆ ಬೆನ್ನತ್ತಿ ಬಂದಂಥ ವಿರೋಧಿಗಳೊಂದಿಗೆ ಕಾದಾಡಿ ತನ್ನ ಏಕೈಕ ವೀರಪುತ್ರ ಚನ್ನಬಸವಣ್ಣನ ವಧೆ ಮಾಡಿದ ಅಳಿಯ ಬಿಜ್ಜಳನಿಗೆ ಜೀವದಾನ ಮಾಡಿದಂಥ ಮಹಾಸಾಧ್ವಿ. ಯಾಕಂತಂದರೆ ಚನ್ನಬಸವಣ್ಣನ ಉಳುವೆಯಲ್ಲಿ ವಧೆ ಮಾಡಿದಾಗ ಶರಣರೆಲ್ಲ ಸೇರಿಕೊಂಡು ಅಳಿಯ ಬಿಜ್ಜಳನನ್ನು ಹಿಡ್ಕೊಂಡು ಬರ್ತಾರೆ. ತಾಯಿ ಅಪ್ಪಣೆ ಕೊಡಿ, ಈ ಧೂರ್ತನಿಗೆ ದುಷ್ಟನಿಗೆ ನಾವು ಬುದ್ಧಿ ಕಲಿಸ್ತೀವಿ ಅಂತಂದಾಗ, ಬೇಡಪ್ಪ ಸ್ವಲ್ಪ ಇರಿ, ಏನಂತ ಕೇಳೋಣ ಅಂತ. ಆಗ ಅವರು ಅಳಿಯ ಬಿಜ್ಜನಿಗೆ ಕೇಳ್ತಾರೆ, ಯಾಕಪ್ಪ ಶರಣರು ಲಿಂಗ ಪೂಜೆ ಮಾಡುವಂಥವ್ರು, ನಿಸ್ವಾರ್ಥಿಗಳು, ಅವರು ಸತ್ಯಶುದ್ಧ ಕಾಯಕ ಮಾಡುವಂಥ ದಾಸೋಹಿಗಳನ್ನು ಯಾಕಪ್ಪ ಸಾಯಿಸ್ತಾ ಇದೆಯಾ ಅಂತ. ಆಗ ಅವನು ಹೇಳ್ತಾನೆ, ಇವರು ನಮ್ಮ ರಾಜ ಬಿಜ್ಜಳನ್ನು ಸಾಯಿಸಿದ್ದಾರೆ, ಅದಕ್ಕೆ ನಾನು ಸಾಯಿಸಿದೆ ಅಂತ. ಅದಕ್ಕೆ ಬಿಜ್ಜಳನ್ನು ಸಾಯಿಸಿದವರು ಶರಣರು ಅಂತ ಏನು ಪುರಾವೆ ಅಂತ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಅವರು ಮಹಾಮನೆಯ ದೀವಟಿಗನ ಸಮವಸ್ತ್ರ ಹಾಕ್ಕೊಂಡು ಬಂದಿದ್ದರು, ಹಾಗಾಗಿ ಅವರು ಶರಣರೇ ಅಂದ್ಕೊಂಡೆ ಅಂತ. ಅದಕ್ಕೆ ಅಕ್ಕನಾಗಮ್ಮ ಕೇಳ್ತಾಳೆ, ಶರಣ ಅಂತ ಅನ್ಸೋಕ್ಕೆ ಅವರು ಹಣೆ ಮೇಲೆ ವಿಭೂತಿ ಇತ್ತಾ? ಇಲ್ಲ. ಅವರು ಲಿಂಗ ಕಟ್ಕೊಂಡಿದ್ರಾ? ಇಲ್ಲ. ಲಿಂಗ ಕಟ್ಕೊಳ್ಳದೆ ವಿಭೂತಿ ಇಟ್ಟದೆ ರುದ್ರಾಕ್ಷಿ ಇಲ್ದೇ ಅವರು ಶರಣರು ಅಂತ ಹೇಗಪ್ಪ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಅವನು ತಬ್ಬಿಬ್ಬಾಗ್ತಾನೆ. ಆಗ ಅಕ್ಕನಾಗಮ್ಮ ಹೇಳ್ತಾರೆ, ಈ ಕಲ್ಯಾಣದ ಕ್ರಾಂತಿ ನಡೆದಾಗ ಅಲ್ಲೋಲ ಕಲ್ಲೋಲ ಆದಾಗ ಎಳೆಹೂಟ ನಡೀತಾ ಇರಬೇಕಾದ್ರೆ ಅಲ್ಲಿ ಕಾರಾಗೃಹದಲ್ಲಿದ್ದಂಥ ಇಬ್ಬರು ಚಾಳುಕ್ಯದ ಸಾಮಂತರು, ಅವರು ಇಬ್ಬರೂ ಕೂಡ ತಪ್ಪಿಸ್ಕೊಂಡು ಬಂದಿದ್ದರು. ಭಿಕ್ಷಾಂದೇಹಿ ಅಂತ ತಾಯಿ ಅಂತ ಕೇಳಿದಾಗ ಕೊಡಲಿಕ್ಕೆ ಏನೂ ಇರಲಿಲ್ಲ. ಆಗ ನಾವು ಅಲ್ಲಿ ಗೂಟಿಗೆ ನೇತಾಕಿದಂಥ ಸಮವಸ್ತ್ರವನ್ನು ಅವರಿಗೆ ಕೊಟ್ಬಿಟ್ಟು, ನೋಡಪ್ಪ ಮನೆಯಲ್ಲಿ ತಾಯಿ ಮಕ್ಕಳು ಹೆಂಡತಿ ಎಲ್ಲ ಕಾಯ್ತಾ ಇರ್ತಾರೆ, ಇಷ್ಟು ದಿನ ಕಾರಾಗೃಹದಲ್ಲಿದ್ದರಲ್ಲ, ಈಗ ನೀವು ಸ್ವತಂತ್ರವಾಗಿರೋದ್ರಿಂದ ಮನೆಗೆ ಹೋಗಪ್ಪ, ಮಕ್ಕಳನ್ನು ಮನೆಯವ್ರನ್ನ ನೋಡ್ಕೊಳ್ಳಿ ಅಂತ ನಾವೇ ಕಳಿಸ್ಕೊಟ್ಟಿದ್ವಿ. ಆದರೆ ಮುಂದೆ ಏನಾಯಿತು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಾಗಿರುತ್ತೆ ಅಂತಂದರೆ, ಶರಣ ಶಿರೋಮಣಿ ಆದಂಥ ಅಕ್ಕನಾಗಮ್ಮ ಅವ್ರಿಗೆ ಬುದ್ಧಿ ಹೇಳಿಬಿಟ್ಟು ಮನೆಗೆ ಹೋಗಿ ಅಂತ ಜೈಲಿನಲ್ಲಿರುವಂಥ ಕಾರಾಗೃಹದ ವಸ್ತ್ರಗಳನ್ನು ತೆಗೆದು ತಮ್ಮ ಸಮವಸ್ತ್ರವನ್ನು ಹಾಕೊಳ್ಳೋಕ್ಕೆ ಕೊಟ್ಟರೆ ಹೊರತಾಗಿ ಅವರಿಗೆ ಮಾರ್ಗದರ್ಶನ ಮಾಡಿದರು. ಅವರು ಮನೆಗೆ ಹೋದರು. ಆದರೆ ಮನೆಗೆ ಹೋದಾಗ ಊಟಕ್ಕೆ ಕೂತ್ಕೊಂಡಾಗ ಅವರ ತಾಯಿ ಕ್ಷತ್ರಿಯ, ಮಹಾಕ್ಷತ್ರಿಯ ರಕ್ತ ಕುದೀತಾ ಇತ್ತು. ಅವಳು ನೆಲದ ಮೇಲೆ ಅನ್ನ ಸಾರವನ್ನು ಬಡಿಸ್ಬಿಟ್ಟು ನಾಯಿಗಳ ಹಾಗೆ ತಿನ್ನಿ, ನಿಮಗೆ ಒಂಚೂರಾದರೂ ಆತ್ಮವಿಶ್ವಾಸ, ಆತ್ಮಬಲ, ಆತ್ಮಸಾಕ್ಷಿ ಏನಾದರೂ ಇದೆನಾ? ಬಸವಣ್ಣನಂಥ ಭಕ್ತಿ ಭಾಂಡಾರಿಯನ್ನು, ವಿಶ್ವಗುರುವನ್ನು ಗಡಿಪಾರು ಮಾಡಿದಂಥ ಆ ದುಷ್ಟರಿಗೆ ಬುದ್ಧಿ ಕಲಿಸ್ದೆ. ನಿಮ್ಮ ಸಾಮಂತ್ಯದಲ್ಲಿರುವಂಥ ನಿಮ್ಮ ದನ್ನ ಗೆದ್ದಂಥವ್ರು ಅವನನ್ನು ಶಿಕ್ಷೆ ಕೊಡದೆ ಮನೆಗೆ ಬಂದು ಊಟಕ್ಕೆ ಬಂದಿದ್ದೀರಲ್ಲ, ಇಲ್ಲಿ ಎಲ್ಲಿವರೆಗೂ ನೀವು ಅದಕ್ಕೆ ಸೇಡು ತೀರಿಸ್ಕೊಡೋದಿಲ್ವೋ ಅಲ್ಲಿವರೆಗೂ ನಿಮಗೆ ನಾಯಿ ಪಾಡು ಅಂತ ಹೇಳ್ತಾಳೆ. ಆಗ ರೋಷಕ್ಕೆದ್ದ ಆ ಇಬ್ಬರೂ ಕೂಡ ಎದ್ದು ಹೊರಡ್ತಾರೆ. ರೋಷದಿಂದ ಹೋಗಿ ಬಿಜ್ಜಳ ತನ್ನ ಸಭೆಯನ್ನು ಮುಗಿಸಿ ಹೊರಗಡೆಗೆ ಬರ್ತಾ ಇದ್ದಂಗೆ ಇವರು ಹರಹರ ಮಹಾದೇವ್ ಅಂತ ಆ ಬಿಜ್ಜಳನ ಶಿರವನ್ನು ಛೇದನೆ ಮಾಡಿರ್ತಾರೆ. ಎಲ್ಲರೂ ಶಿರಛೇದನೆ ಮಾಡಿದಂಥ ಈ ಕ್ಷತ್ರಿಯ ಚಾಳುಕ್ಯ ಸಾಮಂತರನ್ನು ನೋಡಿ ಅವರು ಶರಣರು ಅಂದ್ಕೊಂಡ್ಬಿಟ್ಟು ಬಸವಣ್ಣ ಶರಣರ ಹೆಸರಿನಲ್ಲಿ ಸೈನ್ಯ ಕಟ್ಟಿದ್ದಾನೆ ಅಂತ ಗುಲ್ಲೆಬ್ಬಿಸ್ಬಿಟ್ಟು ಅವ್ರನ್ನೆಲ್ಲರನ್ನೂ ಶರಣರನ್ನು ಸಾಯಿಸಬೇಕು ಅಂತ ಒಂದು ಮಾಡಿ ಹೋಗ್ತಾರೆ. ಅಂಥ ಸಮಯದಲ್ಲಿ ಅಕ್ಕನಾಗಮ್ಮ ದಾರಿಯಲ್ಲಿ ಹುಬ್ಬಳ್ಳಿಯಲ್ಲಿ 3,000 ಶರಣರನ್ನು ಬಿಟ್ಟು 3,000 ಮಠವನ್ನು ಕಟ್ಟಿ ಮುಂದೆ ಅಲ್ಲಿ ಹೋದ ಮೇಲೆ ಕೊನೆಗೆ ಮಗ ತೀರ್ಕೊಂಡಾಗ ಅವ್ರಿಗೆ ಹೇಳ್ತಾನೆ, ಆದಿದ್ದು ಇದು, ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂದಾಗ ಅವನು ತಾಯೇ ಕ್ಷಮೆ ಇರಲಿ, ನನಗೆ ಜೀವದಾನ ಕೊಡಿ ಅಂತ ಕಾಲು ಹಿಡ್ಕೊಂಡು ಗಳಗಳ ಅಂತ ಅಳ್ತಾನೆ. ತಾನು ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ ಅಂತ ಬೇಡ್ಕೊತಾನೆ. ನೋಡಿ, ಯಾವ ತಾಯಿ ಬಸವಣ್ಣನಂಥ ಶರಣ ಶ್ರೇಷ್ಠನನ್ನು ಭಕ್ತಿ ಭಾಂಡಾರಿಯನ್ನು ಬೆಳೆಸಿದ್ಲೋ, ಯಾವ ತಾಯಿ
ತನ್ನ ಮಗನನ್ನು ಷಟ್ಟಲ ಬ್ರಹ್ಮೆ ಮಾಡಿದ್ಲೋ, ಯಾವ ತಾಯಿ ಎದೆ ಹಾಲು ಅನ್ನನ್ನು ಹಾಗೆ ಹಾಲೂಟವನ್ನು ಕೊಟ್ಟಂಥ ತಾಯಿ ಅಂತ ತನ್ನ ನಾದಿನಿಯರ ಹತ್ರ ಕರೆಸ್ಕೊಂಡಿದ್ರು ಅಂಥ ತಾಯಿ ಅವನಿಗೆ ಜೀವದಾನ ಕೊಡ್ತಾರೆ. ಅವರು ಹೇಳಿರೋ ಒಂದು ವಚನ ಅವರ ಜಯಂತಿ ದಿನ ನಾವೆಲ್ಲರೂ ಕಲೀಲೇಬೇಕು. ಅದು ಯಾವುದು ಅಂತಂದರೆ, ಮನದೊಡೆಯ ಮಹಾದೇವ, ಮನದೊಡೆಯ ಮಹಾದೇವ ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಇದಕ್ಕೆ ಕಾತರಿಸದಿರು ತನವೇ, ನಿಜವ ಮರೆಯದಿರು ಕಂಡ ನಿಶ್ಚಿಂತೆಯಾಗಿರು ಮನವೇ, ಬಸವಣ್ಣ ಪ್ರಿಯ ಸಂಗಯ್ಯನು ಬೆಟ್ಟದನಿಪ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆಯುವನು ಅಂತ. ನಾವು ಯಾವುದೇ ಜನರನ್ನು ನೋಡಿ ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ಅವ್ನು ಹಾಗಂದ ಈಗ ಹೀಗಂದ, ಇದರಲ್ಲೇ ಅವ್ರ ಸಮಯವನ್ನು ಕಳೀತಾರೆ. ಯಾರು ಏನಂದ್ರು ಏನು, ಆದರೆ ನಿಜವಾದಂಥದ್ದು ಯಾವುದು? ಈ ಪ್ರಪಂಚದಲ್ಲಿರುವಂಥ ಜನರು ನಿಜ ಅಲ್ಲ, ಆದರೆ ಆ ಪರಮಾತ್ಮ ಪರಶಿವ ಅವನು ನಿಜ ಸ್ವರೂಪ. ಹಾಗಾಗಿ ನಮ್ಮ ಮನಸ್ಸು ನಿಶ್ಚಿಂತೆಯಿಂದ ಅವ್ರು ಹಾಗಂದ್ರು ಇವ್ರು ಹೀಗಂದ್ರು, ಅವನು ಹಾಗಂದ ಹೀಗಂದ ಅಂತ ಮನಸ್ಸನ್ನು ಕೆಡಿಸ್ಕೊಳ್ಳೋದನ್ನು ಬಿಟ್ಟು, ಅದರಿಂದ ಕಾತರಗೊಂಡು ಕನವರಿಸೋದನ್ನು ಬಿಟ್ಟು ನಾವು ಪರಮಾತ್ಮನನ್ನು ನಾವು ಧ್ಯಾನಿಸಿದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಯಾವಾಗ ಧ್ಯಾನವನ್ನು ಮಾಡ್ತೀವಲ್ಲ, ಆವಾಗ ನಮಗೆ ಯಾವ ಥರದ ಚಿಂತೆಗಳು ಇರೋದಿಲ್ಲ, ನಿಶ್ಚಿಂತರಾಗ್ತೀವಿ. ಬೆಟ್ಟದಂಥ ಕಷ್ಟಗಳು ಬಂದಂಥದ್ದು ಅದು ಹುಲ್ಲು ಪೆಂಡಿತರಾಗಿ ಹೊರಟೋಗ್ಬಿಡುತ್ತೆ. ಇದು ಬಸವ ತತ್ವದ ಒಂದು ಮಹತ್ವದ ಒಂದು ಮಾತು ಅಂತ ಹೇಳ್ಬೋದು. ಯಾಕಂದರೆ ಅಕ್ಕ ನಾಗಮ್ಮ ಅಂತಿಂಥವರೆಲ್ಲ ಅವರು ಬಸವಣ್ಣನವ್ರನ್ನ ಬಿಟ್ಟರೆ, ಅಲ್ಲಮರನ್ನ ಬಿಟ್ಟರೆ ಅತ್ಯಂತ ಹೆಚ್ಚು ವಚನ ರಚಿಸಿದಂಥವರು. ಅದಕ್ಕೆ ಹೇಳ್ತಾರೆ, ಅಲ್ಲಯ್ಯನ ವಚನ 280 ಕೋಟಿ, ಅಪ್ಪಯ್ಯನ ವಚನ 4,36,000, ಎಮ್ಮಯ್ಯನ ವಚನಕ್ಕೊಂದು ನೀಲಮ್ಮನ ವಚನ 11,000, ಗಂಗಾಂಬಿಕೆಯ ವಚನ 1,08,000, ಎಮ್ಮಕ್ಕ ನಾಗಾಯಿಯ ವಚನ 3,96,000, ಹಡಪಯ್ಯನಗಳ ವಚನ 11,000, ಮರಳುಸಿದ್ದನ ವಚನ 68,000, ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಯಾರ್ಯಾರು ಎಷ್ಟೆಷ್ಟು ವಚನ ರಚಿಸಿದರು ಅಂತ ಹೇಳ್ತಾರೆ. ಇದರಲ್ಲಿ ಅಲ್ಲಮ ಪ್ರಭುಗಳನ್ನು ಬಿಟ್ಟರೆ ಇನ್ನೂ ಹೆಚ್ಚು ವಚನ ರಚಿಸಿದ್ದು ಬಸವಣ್ಣ. 3ನೇ ಸ್ಥಾನದಲ್ಲಿ ಬರೋದೇ ಅಕ್ಕ ನಾಗಮ್ಮ. 3ನೇ ಸ್ಥಾನದಲ್ಲಿದ್ದು ಅಕ್ಕ ನಾಗಮ್ಮ ರಚಿಸಿದ್ರು ಕೂಡ 3,86,000. ಇವತ್ತಿಗೆ ಉಳಿದಿರೋದು ಕೇವಲ 14 ವಚನಗಳು. ಅವರು ಸ್ವಾರ್ಥಕ್ಕಾಗಿ ತಮ್ಮ ವಚನಕ್ಕಾಗಿ ಹೋರಾಡಲಿಲ್ಲ. ಅಲ್ಲಮರ, ಬಸವಣ್ಣರ, ಅಕ್ಕ ಮಹಾದೇವಿಯ ಇತರರ ವಚನವನ್ನು ಉಳಿಸೋದಕ್ಕೆ ಯುದ್ಧ ಮಾಡಿ ಅವರು ತಮ್ಮ ವಚನವನ್ನು ಉಳಿಸಿದರು. ಹಾಗಾಗಿ ಮುಂದೆ ತರೀಕೆರೆ ಹತ್ರ ಹೋದಾಗ ಅಲ್ಲಿ ಎಣ್ಣೆ ತೊರೆ ಅಂತ, ಅಲ್ಲಿ ಯಾವುದೂ ಇಲ್ಲದೆ ಇದ್ದಾಗ ತೊರೆಯಲ್ಲಿ ಹರಿತಾ ಇರುವಂಥ ಹಳ್ಳದ ನೀರನ್ನು ತಗೊಂಡು ದೀಪ ಹಚ್ಚಿ ಬೆಳಗಿಸಿ ಶಿವಪೂಜೆ ಮಾಡಿಕೊಂಡಂತಹ ಶಿವಭಕ್ತೆ. ಎಂಥ ಅದ್ಭುತವಾದಂಥ ವ್ಯಕ್ತಿತ್ವ ಅವ್ರದ್ದು ಅಂತಂದರೆ, ತಮ್ಮ 90ನೇ ವಯಸ್ಸಿನವರೆಗೂ ಅವರು ಈ ವಚನಗಳನ್ನು ಮತ್ತೆ ಮತ್ತೆ ಬರೆಸಿ ಅದನ್ನು ಪ್ರತಿಗಳನ್ನು ಮಾಡಿ ಎಲ್ಲರ ಮನೆಗೆ ಹಂಚಿದಂಥವರು. ಇವತ್ತೇನು ಫಗು ಹಳ್ಕಟ್ಟಿ ಅವ್ರನ್ನ ವಚನ ಪಿತಾಮಹ ಅಂತೀವಲ್ಲ, ಅವರು ಮನೆಗೆ ಹೋಗಿ ಈ ವಚನಗಳನ್ನು ಉಳಿಸಿದ್ದನ್ನು ಜಗಲಿ ಮೇಲೆ ವಿಭೂತಿ ಹಚ್ಚಿ ನೀರು ಹಚ್ಚೋದನ್ನು ತಗೊಂಡು ಬಂದು ಅವರು ಸೇರಿಸಿದ್ರು, ವಚನ ಪಿತಾಮಹ ಆದರು. ಆದರೆ ನಾವು ವಚನಗಳನ್ನು ಉಳಿಸಿ ಮತ್ತೆ ಬರೆಸಿ ಎಲ್ಲರ ಮನೆಗೆ ಹಂಚಿದಂಥವ್ರು ಯಾರು ಅಂತಂದರೆ ನಮ್ಮ ಅಕ್ಕ ನಾಗಮ್ಮ. ಅಂದರೆ ಇವತ್ತು ಏನಾಗಿದೆ ಅಂದರೆ, ನಮ್ಮ ಮೂಗು ಕೊಟ್ಟಂಥ ಆ ಪರಮಾತ್ಮನನ್ನು ಮರೆತುಬಿಟ್ಟು ನಾವು ಮೂಗತಿ ಮಾಡಿದಂಥ ಆಚಾರ್ಯನ ನೆನೆಸ್ಕೊಂಡಾಗೆ ಅವರು ಇವರು ಅಂತ ಎಲ್ಲರನ್ನ ನೆನೆಸ್ಕೊಳ್ತೀವಿ, ಆದರೆ ಅಕ್ಕ ನಾಗಮ್ಮನ ನೆನೆಸ್ಕೊಳ್ಳೋದಿಲ್ಲ. ಮುಂದೆ ಅಕ್ಕ ನಾಗಮ್ಮ ಕಾಯಕವಾಗಿ ವೀರ ವಿರಾಗಿಣಿ ಮಹಾತಾಯಿಯಾಗಿ ಅವರು ಮುಂದೆ ತಮ್ಮ ಗುರುಗಳಾದಂಥ ರುದ್ರಮುನಿಗಳಿಗೆ ಹೇಳಿ ಕಳಿಸ್ತಾರೆ. ಅವರು ರುದ್ರಮುನಿಗಳು ಓಡಿ ಬಂದಾಗ ತಾಯಿ ತುಂಗಭದ್ರಾ ತೀರದಲ್ಲಿ 10 ವರ್ಷ ಸತತವಾಗಿ ಜನರಿಗೆ ಶಿವಾನುಭವ ಪ್ರಸಾರ ನೀಡಿ ಉಣಿಸಿ ಶಿವತತ್ವ ಸಾರಿದ ನೀವು ಸಾಮಾನ್ಯರಲ್ಲ ಮಹಾತಾಯಿ. ನೀವು ನಮ್ಮ ನಾಡು ಕಂಡ ಅನರ್ಘ್ಯ ರತ್ನ, ಅಪರೂಪದ ಅಪರಂಜಿ. ನೀವು ನಡೆದ ದಾರಿಯಲ್ಲಿ ಶರಣತತ್ವದ ಬೀಜ ಬಿತ್ತುತ್ತಾ ಬಂದಿದ್ದೀರಿ.
ನೀವು ತರಬೇತಿಗೊಳಿಸಿದ ಜಂಗಮರ ಶರಣ ಸಂಸ್ಕೃತಿಯ ಪ್ರಸಾರ ಮುಂದುವರಿಯುತ್ತದೆ ಅಂತಂದಾಗ ಇಷ್ಟಲಿಂಗ ಮಾಡುತ್ತಿರುವಂಥ ಅಕ್ಕನಾಗಮ್ಮ ಎದ್ದು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬೇಡಿ ಗುರುಗಳೇ ಅಂತ ನಮಸ್ಕಾರ ಮಾಡಿದವರು ಮೇಲೆ ಹೇಳೋದೇ ಇಲ್ಲ. ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬೇಡಿ ಅಂತ ಹೇಳಿ ಬಿಳೆ ಕೂದಲನ್ನು ಬಿಟ್ಕೊಂಡು ಗುರುಗಳಿಗೆ ಪಾದಕ್ಕೆ ಎರಗಿದವರು ಅಲ್ಲೇ ಅವರು ಅಂಗ ಅಳಿದು ಲಿಂಗವಾಗ್ತಾರೆ, ಬಯಲಲ್ಲಿ ಬಯಲಾಗಿ ಹೋಗ್ತಾರೆ. ಇಂಥ ಮಹಾ ವ್ಯಕ್ತಿ ಅಲ್ಲ, ಶಕ್ತಿ ನಮಗೆ ಮಾದರಿ ಆಗಬೇಕು. ಲೋಕೋದ್ಧಾರ ಅಂದರೆ ಏನು, ಲೋಕಕ್ಕೆ ನಾವು ಏನು ಕೊಡಬೇಕು ಅಂತ ಕಲಿಬೇಕು ಅಂದರೆ ನಾವು ಅಕ್ಕ ನಾಗಮ್ಮನಿಂದ ಕಲಿಬೇಕು. ಹಾಗಾಗಿ ಇಂದು ಅಕ್ಕ ನಾಗಮ್ಮನ ಜಯಂತಿಯಂದು ಅಕ್ಕ ನಾಗಮ್ಮನವರಿಗೆ ಉಘೆ 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 ಅಂತ ಹೇಳ್ತಾ ಶರಣು ಶರಣಾರ್ಥಿ ಅಂತ ಅಡ್ಡು ಬೀಳೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.